ಇವರ ಕೈಯೊಳಗಿನ ಈ ತಂಬೂರಿ ಯಾವತ್ತೂ ಕೂಡ ಅಪಸ್ವರವನ್ನು ಹೊಮ್ಮಿಸಿಲ್ಲ ಸ್ನೇಹಿತರೆ. ಬದುಕಿನಲ್ಲಿ ಎಷ್ಟೇ ಬಡತನ, ನೋವು, ಸಂಕಟಗಳಿದ್ದರೂ ಕೂಡ ಸಂಗೀತದ ಮೂಲಕ ನೋವನ್ನು ಮರೆತು ನಮ್ಮನ್ನೆಲ್ಲ ಅಗಲಿದಂತಹ ಆ ಮಹಾನ್ ತಾಯಿ ರಾಜಮ್ಮ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆಯಲ್ಲಿ ಈಗ ಸುಮಧುರ ವಿವಿಧ ವಾದ್ಯಗಳ ಪರಿಚಯ ಕೇಳಿ. ಸುಮಧುರ ಸುಮಧುರ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಸಂಗೀತ ವಾದ್ಯಗಳ ಪರಿಚಯ ಮಾಲಿಕೆ ಸುಮಧುರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ ಸ್ನೇಹಿತರೆ. ಇವತ್ತಿನ ವಾದ್ಯ ಎಲ್ರಿಗೂ ಕೂಡ ಅತಿ ಮುಖ್ಯವಾದಂತಹ ವಾದ್ಯ. ಯಾರೇ ಒಬ್ಬ ವ್ಯಕ್ತಿ ಸಂಗೀತದ ಬಾಲಪಾಠವನ್ನು ಪ್ರಾರಂಭ ಮಾಡಬೇಕಂದ್ರೆ ಈ ವಾದ್ಯ ಇರಲೇಬೇಕು. ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗಿರುತ್ತೆ ಅದು ಯಾವ ವಾದ್ಯ ಅಂತ. ಹೌದು ಸ್ನೇಹಿತರೆ, ತಂಬೂರ ಈ ಎಲ್ಲ ಪದಗಳಿಂದ ಕರೀತಕ್ಕಂತಹ ಒಂದು ವಾದ್ಯ. ಇದರ ಒಂದು ಇತಿಹಾಸ, ಇದರ ವೈಶಿಷ್ಟ್ಯತೆಯ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ. ಯಾರೇ ಒಬ್ಬ ವ್ಯಕ್ತಿ ಸಂಗೀತವನ್ನು ಕಲಿಬೇಕು ಅಂದರೆ ಅಥವಾ ಸಂಗೀತದ ಸ್ವರಗಳ ಪರಿಚಯ ಮಾಡ್ಕೋಬೇಕು ಅಂದರೆ ನಮಗೆ, ನಿಮಗೆ, ಎಲ್ರಿಗೂ ಬೇಕು ಈ ತಂಬೂರಿ. ಇದು ತನ್ನದೇ ಆದಂತಹ ಇತಿಹಾಸವನ್ನು ಒಳಗೊಂಡಿರತಕ್ಕಂತಹ ಒಂದು ವಾದ್ಯ. ಹಿಂದಿನ ಕಾಲದಲ್ಲಿ ಇದನ್ನು ತಂತಿಗಳ ಮೂಲಕ ನುಡಿಸ್ತಾ ಇದ್ರು. ಹಾಗಾದರೆ ಹಿಂದಿನ ಕಾಲ, ಇವತ್ತಿನ ಕಾಲ ಇವೆರಡನ್ನೂ ಕೂಡ ವಿಶ್ಲೇಷಣೆ ಮಾಡುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದಕ್ಕೂ ಮೊದಲು ತಮ್ಮೆಲ್ಲರಿಗೂ ಗೊತ್ತಿದೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅಮೂಲ್ಯವಾದ ಮಾಹಿತಿಗಳು ನಮ್ಮ ಕಡೆಯಿಂದ ಸಿಗ್ತಾ ಇರುತ್ತೆ ಪ್ರತಿನಿತ್ಯ. ಹಾಗಾಗಿ ನಿಮ್ಮ ಆಸಕ್ತಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಒಂದು ವಾದ್ಯ ತಂಬೂರಿ ಅಂತಕ್ಕಂಥದ್ದು ಎಲ್ಲ ಸಿನಿಮಾ ಸಂಗೀತಗಳು ಹಾಗೆ ಕಚೇರಿಗಳಲ್ಲಿ ಬಳಕೆಯಲ್ಲಿರ್ತಕ್ಕಂತಹ ಒಂದು ವಾದ್ಯ. ಯಾವುದೇ ವಾದ್ಯವನ್ನು ನುಡಿಸಬೇಕು ಅಂದರೆ ಇದು ಒಂದು ರೀತಿಯ ತಾಯಿಯಾಗಿ, ಅಂದರೆ ನಮ್ಮೆಲ್ಲರಿಗೂ ಕೂಡ ತಂದೆ ತಾಯಿಗಳು ಮಹತ್ವ ತಿಳಿದೇ ಇದೆ. ಅದರ ಬಗ್ಗೆ ನಾನಿಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಹಾಗೆ ತಾಯಿ ತನ್ನ ಮಗುವಿಗೆ ಹಾಲು ಉಣಿಸುವ ಹಾಗೆ ಈ ತಂಬೂರಿ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಶ್ರುತಿ ಅಂದ್ರೇನು, ಶ್ರುತಿ ಅಂದರೆ ಹೇಗಿರುತ್ತೆ ಇವೆಲ್ಲವನ್ನು ತಿಳ್ಕೋಬೇಕು ಅಂದರೆ ನೀವು ತಂಬೂರಿಯನ್ನು ಆನ್ ಮಾಡಬೇಕು. ಈಗ ಆನ್ ಮಾಡೋದು, ಮೊದಲೆಲ್ಲ ತಂಬೂರಿಯನ್ನು ಕೈಗಳಿಂದ ಮೀಟಿ ನುಡಿಸ್ತಾ ಇದ್ರು. ಆದರೆ ಇವಾಗ ಎಲೆಕ್ಟ್ರಿಕ್ ತಂಬೂರಿಗಳು ಬಂದಿದೆ. ಇದನ್ನು ಜಸ್ಟ್ ಆನ್ ಮಾಡಿದ್ರೆ ಸಾಕು, ನೀವು ಯಾವ ಶ್ರುತಿ ಬೇಕು ಆ ಶ್ರುತಿಗೆ ನೀವು ಹೊಂದಿಸ್ಕೊಂಡು ನಿಮ್ಮ ಗಾನಸುದೆಯನ್ನು ಪ್ರಾರಂಭ ಮಾಡ್ಬೋದು. ಒಂದು ತಂಬೂರಿಯ ನಾದ ಕೇಳ್ತಾ ಇದ್ದರೆ ಯಾರಾದರೂ ಕೂಡ ಮೈ ಮರೆತು ಬಿಡ್ತಾರೆ. ಯಾಕಂದರೆ ಅದಂತಹ ಶಕ್ತಿ ಇರ್ತಕ್ಕಂತಹ ಒಂದು ತಂಬೂರಿ ನಿಮ್ಮ ಕೈಯಲ್ಲಿ, ಹಾಗೆ ಮೊಬೈಲಲ್ಲೂ ಕೂಡ ಈಗ ಇದೆ. ಇತ್ತೀಚೆಗೆ ಮೊಬೈಲ್ನಲ್ಲೂ ಕೂಡ
ತಂಬೂರಿ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಯಾರು ಕೂಡ ಸಂಗೀತಾಸಕ್ತಿಯನ್ನು, ಸಂಗೀತ ಕಲಿಬೇಕು ಅಂತಕ್ಕಂಥವರು ನೀವು ಪ್ಲೇಸ್ಟೋರ್ ಮೂಲಕ ತಂಬೂರಿ ಅಂತಕ್ಕಂಥ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರ ಮೂಲಕ ನೀವು ಹಾಡುಗಳು ಹಾಗೆ ಹೊಸ ಹೊಸ ಸಂಗೀತ ಪ್ರಕಾರಗಳನ್ನು ಕಲಿಯೋದಕ್ಕೆ ಸಾಧ್ಯ ಇದೆ. ಆದರೆ ಇಲ್ಲ, ನಾನು ಕೊಂಡ್ಕೊಳ್ಳೇಬೇಕು ಅಂತಕ್ಕಂಥವ್ರು ಇವಾಗಲೂ ಕೂಡ ಸಂಗೀತ ಇನ್ಸ್ಟ್ರೂಮೆಂಟ್ಗಳನ್ನು ಎಲ್ಲಿ ಮಾಡ್ತಾ ಇರ್ತಾರೆ ಅಂತಹ ಒಂದು ಕಡೆ ಈ ಒಂದು ವಾದ್ಯ ಖಂಡಿತವಾಗ್ಲೂ ಇವತ್ತಿಗೂ ಕೂಡ ಸಿಗುತ್ತೆ. ಆದರೆ ಹಿಂದೆ ಇತ್ತಲ್ಲ ಆ ಥರ ಸಿಗೋದಿಲ್ಲ. ತಂತಿಗಳ ವಾದ್ಯ, ಹಿಂದೆ ತಂತಿಗಳ ಮೂಲಕ ಅದನ್ನು ನುಡಿಸ್ತಾ ಇದ್ರು, ಅದನ್ನು ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ತಂಬೂರಿ ಅಂತಕ್ಕಂಥದ್ದು ಭಾರತದಲ್ಲಿ ಒಂದು ತಂತಿ ವಾದ್ಯವಾಗಿ ಕಾಣಿಸ್ಕೊಳ್ಳೋದನ್ನು ನಾವು ಗಮನಿಸ್ತೇವೆ. ಇದು ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತದಲ್ಲಿ ಎರಡೂ ಪ್ರಕಾರಗಳಲ್ಲಿಯೂ ಕೂಡ ವ್ಯಾಪಕವಾಗಿ ಬಳಕೆಯಲ್ಲಿರತಕ್ಕಂತಹ ಒಂದು ವಾದ್ಯವಾಗಿ ನಮ್ಮ ಮುಂದೆ ನಿಲ್ಲುತ್ತೆ. ಸಂಗೀತ ಕಚೇರಿಗಳು, ಸುಮಧುರ ಹಾಡುಗಳು ಎಲ್ಲೆಲ್ಲೂ ಕೂಡ ನಿಮಗೆ ಕೇಳ್ತಕ್ಕಂತಹ ಧ್ವನಿ ಈ ತಂಬೂರಿ ಅಂತಕ್ಕಂತಹ ಈ ವಾದ್ಯದ ಧ್ವನಿ. ಹಿಂದೆ ಇದನ್ನು ತಂತಿಯ ಮೂಲಕ ನುಡಿಸ್ತಾ ಇದ್ರು. ಇದು ಒಂದು ತಂತಿ ವಾದ್ಯವಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತೇವೆ. ಸರಿ, ಹಾಗಾದರೆ ಈ ತಂಬೂರಿಯಿಂದ ಏನು ಪ್ರಯೋಜನ ಇದೆ ಹಾಗಾದರೆ ಅಂತಕ್ಕಂಥ ವಿಷಯವನ್ನು ಇವಾಗ ನೋಡೋಣ. ಈ ತಂಬೂರಿ ಅಂತಕ್ಕಂಥದ್ದು ಮುಖ್ಯ ಉದ್ದೇಶ ಶ್ರುತಿಯನ್ನು ನಿರ್ವಹಿಸ್ತಕ್ಕಂಥದ್ದು. ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಒಬ್ಬ ವ್ಯಕ್ತಿ ಹಾಡನ್ನು ಕಲಿಯಬೇಕು ಅಂದರೆ ಅವನು ಯಾವ ಶ್ರುತಿಯಲ್ಲಿ ಹಾಡಬೇಕು, ಮೊಟ್ಟ ಮೊದಲನೇದಾಗಿ ಶ್ರುತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಸ್ವರಗಳು ಎಷ್ಟು, ಹಾಗೆ ಸರಳೆ ವರ್ಷಗಳು, ಹಾಗೆ ಗೀತೆಗಳು, ಜಂಟಿ ಸರಳೆ, ಇವೆಲ್ಲದರ ಬಗ್ಗೆ ನಮಗೆ ಸ್ವಲ್ಪವಾದರೂ ಕೂಡ ನಾವು ತಿಳ್ಕೊಂಡಿರಬೇಕು. ಅಥವಾ ಬಾಲಪಾಠ ಅಂತಕ್ಕಂಥದ್ದು ಇರಬೇಕು. ಸಂಗೀತದಲ್ಲಿ 7 ಸ್ವರಗಳು ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸರಿ ಗ ಮ ಪ ದ ನಿ ಸ, ಸರಿ ದ ಪ ಮ ಗ ರಿ ಸ. ಸರಿ ಗ ಮ ಪ ದ ನಿ ಸ ಅಂತಕ್ಕಂಥ ಈ 7 ಸ್ವರಗಳು ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಸನಿ ದ ಪ ಮ ಗ ರಿ ಸ. ಈ ಒಂದು ಸ್ವರಗಳ ಮೂಲಕ ನಾವು ಯಾವ ಪ್ರಕಾರದ ಸಂಗೀತವನ್ನು ಕೂಡ ಹಾಡಬಹುದಾದಂತಹ ಒಂದು ಸಾಧ್ಯತೆ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ತಂಬೂರಿಗೆ ಪ್ರಮುಖವಾಗಿ ಒಂದು ಉದ್ದವಾದಂತಹ ಒಂದು ಭಾಗ ಇರುತ್ತೆ. ಇದನ್ನು ಹಳಸಿನ ಮರದಿಂದ ತಯಾರು ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ತಂಬೂರಿಯಲ್ಲಿ ಪ್ರಮುಖವಾಗಿ 4 ಅಥವಾ 5 ತಂತಿಗಳಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದು ಹಿಂದಿನ ಕಾಲದಲ್ಲಿ ಇತ್ತು, ಆದರೆ ಇತ್ತೀಚೆಗೆ ತುಂಬ ಬದಲಾವಣೆಗಳು ಬಂದು ಈಗ ಎಲೆಕ್ಟ್ರಾನಿಕ್ ತಂಬೂರಿಗಳು ಉಗಮವಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತೇವೆ. ಅದರ ಬಗ್ಗೆಯೂ ಕೂಡ ನಾನು ಮುಂದೆ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಖಂಡಿತವಾಗಲು ಮಾಡ್ತೀನಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೀವು ಕೇಳಿ. ಇದರ ಮೇಲ್ಭಾಗದಲ್ಲಿ ಈ ತಂತಿಯನ್ನು ಬಿಗಿಯಾಗಿ ಕಟ್ಟಿರಲಾಗುತ್ತೆ. ನಂತರದಲ್ಲಿ ತೊಟ್ಟಿಲಿನ ಆಕಾರದ ಒಂದು ಭಾಗ ಇರುತ್ತೆ. ಇದರ ವಿಶ್ರಾಂತ ಸ್ಥಿತಿಯಲ್ಲಿ ಇದನ್ನು ಮಲಗಿಸಲಾಗಿರುತ್ತೆ. ಅಂದರೆ ಈ ತಂತಿಗಳನ್ನ ವಿಶ್ರಾಂತ ಸ್ಥಿತಿಯಲ್ಲಿ ಇಡಲಾಗಿರುತ್ತೆ. ಅದನ್ನು ಮೀಟುವುದರ ಮೂಲಕ ಈ ಸ್ವರ ಹೊಮ್ಮಿಸ್ತಕ್ಕಂಥದ್ದನ್ನು ನಾವೆಲ್ಲ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ತಂಬೂರಿಯ ಪ್ರಕಾರಗಳನ್ನು ನೋಡೋದಾದರೆ, ತಂಬೂರಿಯನ್ನು ಒಟ್ಟು 2 ಪ್ರಕಾರಗಳಾಗಿ ವಿಂಗಡಿಸಲಾಗಿರುತ್ತೆ. ಮೊದಲನೇದು ಹಿಂದೂಸ್ತಾನಿ ಹಾಗೆ ಕರ್ನಾಟಕ ತಂಬೂರಿಗಳಂತ ವಿಂಗಡಣೆಯನ್ನು ಮಾಡಲಾಗಿರುತ್ತೆ. ಹಿಂದೂಸ್ತಾನಿ ಸಂಗೀತದ ತಂಬೂರಿಯಲ್ಲಿ ಒಟ್ಟು 4 ತಂತಿಗಳು ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಕರ್ನಾಟಕ ಸಂಗೀತದಲ್ಲಿ ಬಳಸ್ತಕ್ಕಂತಹ ಈ ತಂಬೂರಿ ಸ್ವಲ್ಪ ಸಣ್ಣದಾಗಿರುತ್ತೆ. ಇದರಲ್ಲಿ ಒಟ್ಟು
5 ತಂತಿಗಳು ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನೋಡಿ, ಹಿಂದೂಸ್ತಾನಿ ಸಂಗೀತದ ಒಂದು ತಂಬೂರಿಯಲ್ಲಿ 4 ತಂತಿಗಳಿದ್ರೆ, ಕರ್ನಾಟಕ ಸಂಗೀತದ ತಂಬೂರಿಯಲ್ಲಿ ಒಟ್ಟು 5 ತಂತಿಗಳು ಇರತಕ್ಕಂಥದ್ದು ನಾವು ಎಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ಅಂಶ. ಕರ್ನಾಟಕ ಸಂಗೀತದ ತಂಬೂರಿ ಸ್ವಲ್ಪ ಸಣ್ಣದಾಗಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು. ಪ್ರಮುಖವಾಗಿ ಈ ತಂಬೂರಿ ಶ್ರುತಿ ನಿರ್ವಹಿಸೋದ್ರ ಜೊತೆಗೆ ಸಂಗೀತಗಾರರು ನುಡಿಸ್ತಕ್ಕಂತಹ ವಾದ್ಯಗಳಿಗೆ ಶ್ರುತಿಯನ್ನು ಹೊಂದಿಸಿಕೊಂಡು, ಅಂದರೆ ತಂಬೂರಿಯ ಶ್ರುತಿಗೆ ವಾದ್ಯವನ್ನು ಹೊಂದಿಸಿಕೊಂಡು ಇವರು ಸಂಗೀತ ಕಚೇರಿಗಳು ಹಾಗೆ ಇನ್ನಿತರ ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಪ್ರತಿ ಸಂಗೀತ ಕಚೇರಿಯಲ್ಲಿಯೂ ಕೂಡ ತಂಬೂರಿಯನ್ನು ಇಟ್ಟುಕೊಂಡು ಅವರು ಸಂಗೀತ ಕಚೇರಿಗಳನ್ನು ನಡೆಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ತೇವೆ. ಅಂದರೆ ಆಯಾ ಶ್ರುತಿಗಳಿಗೆ ಆಯಾ ಒಂದು ವಾದ್ಯದ ನಾದವನ್ನು ಹೊಮ್ಮಿಸ್ತಕ್ಕಂತಹ ಒಂದು ಶಕ್ತಿ ನಮ್ಮ ಸಂಗೀತಗಾರರಲ್ಲಿ ಇರ್ತದೆ ಅಂತಕ್ಕಂತಹ ಒಂದು ವಿಷಯವನ್ನು ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಇನ್ನು ವಿವಿಧ ಪ್ರಕಾರದ ರಾಗಗಳಿಗೆ, ಅಂದರೆ ರಾಗಗಳ ಬಗ್ಗೆ ಅಭ್ಯಾಸ ಮಾಡಲು ಕೂಡ ಈ ತಂಬೂರಿಯನ್ನು ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಶಿವರಂಜನಿ ಹಾಗೆ ಇನ್ನೂ ಅನೇಕ ರಾಗಗಳು. ಅಂದರೆ ರಾಗಗಳು ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಮಾಯಾಮಾಳ ಗೋಳ ರಾಗ, ಹಾಗೆ ಕರಹರ ಪ್ರಿಯ ರಾಗ, ಇವೆಲ್ಲವೂ ಕೂಡ ಒಂದು ರೀತಿಯ ಸಂಗೀತದ ಹಲವಾರು ರಾಗಗಳು. ರಾಗಗಳ ಬಗ್ಗೆ ನಿಮಗೆ ಏನಾದರೂ ಮಾಹಿತಿಗಳು ಬೇಕು ಅಂತ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಅದನ್ನು ಕೂಡ ನಾನು ಮುಂದಿನ ಸಂಚಿಕೆಗಳಲ್ಲಿ ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀನಿ. ನೀವು ಕೂಡ ನಿಮಗೂ ಕೂಡ ಈ ರೀತಿ ರಾಗಗಳ ಬಗ್ಗೆ ಹೇಳಬೇಕು ಅಥವಾ ನಾವು ಏನೋ ಒಂದು ಸಮಾಜಕ್ಕೆ ಕೊಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನೀವು ಕೂಡ ಈ ಒಂದು ವಿಷಯದಲ್ಲಿ ಸಂಗೀತದ ರಾಗಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನೀವು ಕೂಡ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಡ್ತೀನಿ. ಅಲ್ಲಿಗೆ ನೀವು ವಾಟ್ಸಪ್ ಮೂಲಕ ನಿಮ್ಮ ಒಂದು ರಾಗಗಳ ಪರಿಚಯ ಅಥವಾ ನಿಮ್ಮ ಒಂದು ಅಳಿಲು ಸೇವೆಯನ್ನು ನೀಡಿದ್ರೆ ಒಂದು ಸಮಾಜಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತಕ್ಕಂತಹ ದೃಷ್ಟಿ ನನ್ನದು. ಆಸಕ್ತರು ದಯವಿಟ್ಟು ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡ್ಬೋದು. 8317439148 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನೀವು ಖಂಡಿತವಾಗ್ಲೂ ನೀವು ಕೂಡ ಈ ರಾಗಗಳ ಬಗ್ಗೆ ಎಲ್ಲ ನಾನು ತಿಳಿಸ್ಬೇಕು ಅಂತಕ್ಕಂತಹ ಒಂದು ಆಸೆ ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕಿಸಿ. ನಿಮಗೂ ಕೂಡ ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತೇವೆ. ಸೊ ಇನ್ನು ತಂಬೂರಿಯಲ್ಲಿ ಹಲವಾರು ರಾಗಗಳನ್ನು ಅಭ್ಯಾಸ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತಕ್ಕಂತಹ ಅಂಶವನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಇನ್ನು ತಂಬೂರಿಯ ಕೆಲವು ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ತಂಬೂರಿ ಅಂತಕ್ಕಂಥದ್ದು ಹೀಗೆ ಇತ್ತು, ಹೀಗೆ ಕಂಡುಹಿಡಿದ್ರು ಅಂತಕ್ಕಂತಹ ನಿಖರವಾದಂತಹ ಒಂದು ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಕೆಲವರು ಇತಿಹಾಸಕಾರರು, ಕೆಲವು ಚರಿತ್ರೆಕಾರರು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಕೆಲವರು ಒಮ್ಮತಕ್ಕೆ ಯಾರೂ ಕೂಡ ಬಂದಿಲ್ಲ. ನಿಖರವಾಗಿ ಇಲ್ಲಿಂದಲೇ ಸಿಕ್ತು ಅಥವಾ ಈ ಮೂಲದಿಂದನೇ ತಂಬೂರಿ ಅಂತಕ್ಕಂಥದ್ದು ಸೃಷ್ಟಿಯಾಯಿತು ಅಂತಕ್ಕಂತಹ ಒಂದು ಅಭಿಪ್ರಾಯ ಯಾರಲ್ಲೂ ಕೂಡ ಸಂಗೀತಗಾರರಲ್ಲಿ ಅಥವಾ ಸಂಗೀತದ ಒಂದು ವಿದ್ವಾಂಸರುಗಳು ಯಾರೂ ಕೂಡ ನಿಖರವಾದ ಮಾಹಿತಿಗಳನ್ನು ಇದುವರೆಗೂ ಕೂಡ ಎಲ್ಲೂ ಕೂಡ ಚರಿತ್ರೆಯಲ್ಲಿ ತಿಳಿಸಿಲ್ಲ. ಆದರೂ ಕೂಡ ಕೆಲವೊಂದು ಸಂಗೀತ ಪ್ರಕಾರಗಳು ಅಥವಾ ಕೆಲವೊಂದು ಸಂಗೀತ ಸಾಹಿತ್ಯ ಅಥವಾ ಚರಿತ್ರೆಗಳು ಅಥವಾ ಪ್ರಾಚೀನ ಇತಿಹಾಸಗಳನ್ನು ಗಮನಿಸಿದಾಗ ತಂಬೂರಿ ಅಂತಕ್ಕಂಥದ್ದು ಭಾರತದ ಸಂಗೀತದ ಒಂದು ಅವಿಭಾಜ್ಯ ಅಂಗ ಅಂತಕ್ಕಂತಹ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಸಂಗೀತದ ಈ ತಂಬೂರಿಯ ಬಗ್ಗೆ ಹಲವಾರು ಜಾನಪದ ಸಾಹಿತ್ಯ ಅಥವಾ ಪುರಾಣಗಳಲ್ಲಿ ತನ್ನದೇ ಆದಂತಹ ಒಂದು ಸೃಷ್ಟಿ ಕಥೆಗಳು ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಪುರಾಣದ ಪ್ರಕಾರ ದೇವರುಗಳು ಸಂಗೀತವನ್ನು ಸೃಷ್ಟಿ ಮಾಡಿದಂಥ ಸಂದರ್ಭದಲ್ಲಿ ಈ ವಾದ್ಯ ತಂಬೂರಿ ಅಂತಕ್ಕಂಥದ್ದು ಹುಟ್ಟಿಕೊಂಡಿತ್ತು ಅಂತಕ್ಕಂತಹ ಒಂದು ಅಭಿಪ್ರಾಯ ಇದೆ. ಅಂದರೆ ದೇವರ ಒಂದು ಕಾಲದಲ್ಲಿ ದೇವರು
ಈ ಸಂಗೀತವನ್ನು ಸೃಷ್ಟಿ ಮಾಡಿದಾಗ ತಂಬೂರಿ ಅಂತಕ್ಕಂಥದ್ದು ಉಗಮವಾಯಿತು ಅಂತಕ್ಕಂತಹ ಅಭಿಪ್ರಾಯ. ಆದ್ದರಿಂದ ಸಂಗೀತವು ಸೌಂದರ್ಯವಾಗಿ ಅದು ಎಲ್ರಿಗೂ ಕೂಡ ಗಾನ ಮಾಧುರ್ಯವನ್ನು ಮೂಡಿಸೋದಕ್ಕೋಸ್ಕರ ಈ ಒಂದು ವಾದ್ಯ ಸೃಷ್ಟಿಯಾಯಿತು ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ, ಇನ್ನು ಕೆಲವು ಋಷಿಮುನಿಗಳು ಹಾಗೆ ತಪಸ್ವಿಗಳು ಹೇಳೋ ಪ್ರಕಾರ ತಂಬೂರಿ ಅಂತಕ್ಕಂಥದ್ದು ಅವರು ತಪಸ್ಸನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೃಷ್ಟಿಯಾದಂತಹ ಒಂದು ವಾದ್ಯ. ಅವರು ತಂಬೂರಿಯನ್ನು ಅವರ ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಾದ್ಯವನ್ನು ಬಳಸಿದ್ರು ಅಂತಕ್ಕಂತಹ ಒಂದು ಪ್ರತೀತಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಹಲವಾರು ಇತಿಹಾಸಕಾರರು, ಇತಿಹಾಸ ತಜ್ಞರು ಹೇಳೋ ಪ್ರಕಾರ ಈ ತಂಬೂರಿ ಅಂತಕ್ಕಂತಹ ವಾದ್ಯ ವೇದರ ಕಾಲದಲ್ಲಿ ಇತ್ತು ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇದು ವೇದರ ಕಾಲದಲ್ಲಿ ತನ್ನದೇ ಆದಂತಹ ಸಂಗೀತದ ಕೆಲವು ಉಲ್ಲೇಖಗಳ ಮೂಲಕ ಇದು ನಮಗೆ ತಿಳಿದು ಬರ್ತದೆ. ತಂಬೂರಿ ಅಂತಕ್ಕಂಥದ್ದು ವೇದಗಳ ಕಾಲದಲ್ಲಿ ಸೃಷ್ಟಿಯಾದಂತಹ ವಾದ್ಯ ಅಂತಕ್ಕಂತಹ ಅಭಿಪ್ರಾಯ ಇತಿಹಾಸಕಾರರದ್ದು. ಆದರೆ ಇನ್ನೊಂದು ವಿಷಯ ಏನಂದರೆ, ಯಾವುದೇ ಇತಿಹಾಸಕಾರರಾಗಲಿ ಅಥವಾ ಯಾರೇ ಆಗಲಿ ವೇದರ ಕಾಲದಲ್ಲಿ ಬಳಸ್ತಕ್ಕಂತಹ ವಾದ್ಯಗಳ ಬಗ್ಗೆ ನಿಖರವಾದ ಮಾಹಿತಿ ಎಲ್ಲೂ ಕೂಡ ಲಭ್ಯವಾಗಿಲ್ಲ. ಅಂದರೆ ವೇದಗಳ ಕಾಲ ಏನಿತ್ತು ಆ ಸಂದರ್ಭದಲ್ಲಿ ಬಳಸ್ತಿದ್ದಂತಹ ವಾದ್ಯಗಳು ಯಾವುವು ಅಂತಕ್ಕಂತಹ ಒಂದು ಪ್ರಶ್ನೆಗೆ ಇದುವರೆಗೂ ಕೂಡ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಪ್ರಾಚೀನ ಕಾಲವನ್ನು ಗಮನಿಸಿದಾಗ, ಪ್ರಾಚೀನ ಕಾಲದಲ್ಲಿ ಕೆಲವೊಂದು ಭಾರತೀಯ ಶಿಲ್ಪಗಳಲ್ಲಿ ಈ ತಂಬೂರಿಯ ಚಿತ್ರಗಳು ಕಂಡು ಬಂದಿರೋದ್ರಿಂದ ಅವತ್ತಿನ ಕಾಲದಲ್ಲಿ ಕೂಡ ತಂಬೂರಿ ಬಳಕೆಯಲ್ಲಿತ್ತು ಅಂತಕ್ಕಂತಹ ಒಂದು ನಂಬಿಕೆಯನ್ನು ಅಥವಾ ಒಂದು ಊಹೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ನಿಖರವಾಗಿ ಯಾರಿಗೂ ಕೂಡ ಪ್ರಾಚೀನ ಕಾಲದಲ್ಲಿ ಬಳಸ್ತಿದ್ರೋ ಇಲ್ವೋ ಅಂತಕ್ಕಂತಹ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಯಾಕಂದರೆ ಕೆಲವೊಂದು ಇತಿಹಾಸಕಾರರು ಅಥವಾ ಕೆಲವೊಂದು ಪ್ರಾಚೀನ ಶಿಲ್ಪಗಳೇನಿದ್ವು ಅವುಗಳೆಲ್ಲವೂ ಕೂಡ ನಶಿಸಿ ಹೋಗಿರೋದ್ರಿಂದ, ಅಂದರೆ ಆವಾಗ ಯುದ್ಧ ನಡೀತಿತ್ತು, ಅವಾಗೆಲ್ಲ ನಿಮಗೆಲ್ಲ ಗೊತ್ತಿದೆ. ಇತಿಹಾಸ ಓದೋರಿಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಾಶವಾಗಿ ಹೋಗಿದೆ. ಹಾಗಾಗಿ ಕೆಲವೊಂದು ವ್ಯಕ್ತಿಗಳು ಹೇಳೋ ಪ್ರಕಾರ ಇದೇ ಅಂದರೆ ಪ್ರಾಚೀನ ಕಾಲದಲ್ಲಿಯೂ ಕೂಡ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಆದರೆ ನಿಖರವಾಗಿ ಯಾವುದೇ ಪುಸ್ತಕಗಳು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಇಂತಹ ಕಾಲದಲ್ಲಿ ಇಂತಹ ಸಮಯದಲ್ಲಿ ಬಳಸ್ತಾ ಇದ್ರು ಅಂತಕ್ಕಂತಹ ಮಾಹಿತಿಯನ್ನು, ಅವಾಗ ಬರವಣಿಗೆ ಎಲ್ಲ ಇರಲಿಲ್ವಲ್ಲ, ಹಾಗಾಗಿ ಯಾವುದೇ ಮಾಹಿತಿಗಳು ಕೂಡ ನಮಗೆ ಇನ್ನೂ ಕೂಡ ಲಭ್ಯವಾಗಿಲ್ಲ. ಇನ್ನು ಸಂಗೀತ ಸಾಹಿತ್ಯವನ್ನು ಗಮನಿಸಿದಾಗ ಅಲ್ಲೂ ಕೂಡ ಹಲವಾರು ಉಲ್ಲೇಖಗಳು ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಪ್ರಮುಖವಾಗಿ ಸಂಗೀತಗಾರರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ವಿದ್ವಾಂಸರುಗಳು ಏನಿದ್ರು ಆಗಿನ ಕಾಲದಲ್ಲಿ ವಿದ್ವಾಂಸರುಗಳು ಕೆಲವೊಂದು ಪುಸ್ತಕಗಳನ್ನು ಬರೀತಾರೆ. ಆ ಪುಸ್ತಕಗಳಲ್ಲಿ ಈ ರೀತಿಯ ಒಂದು ತಂಬೂರಿ ಅಂತಕ್ಕಂತಹ ವಾದ್ಯ ಇದೆ, ಅದು ಈ ರೀತಿ ಇತ್ತು ಅಂತಕ್ಕಂತಹ ಕೆಲವೊಂದು ಅಭಿಪ್ರಾಯಗಳು ಆವಾಗಲೇ ಮೂಡಿದ್ದಂತಹ ಒಂದು ವಿಷಯವನ್ನು ನಾವು ಕೆಲವೊಂದು ಪ್ರಮುಖ ಜಾಲತಾಣಗಳಿಂದ ತಿಳ್ಕೊಳ್ಬೋದು. ಅದರಲ್ಲಿ ಸಂಗೀತ ಸಾಹಿತ್ಯ ಸಂಚಿಕೆ ಅಂತಕ್ಕಂತಹ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿಯೂ ಕೂಡ ಈ ಒಂದು ಉಲ್ಲೇಖ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಸಾಗರ ಸಂಗೀತ ಅಂತಕ್ಕಂತಹ ಒಂದು ಪುಸ್ತಕ ಇದೆ. ಈ ಪುಸ್ತಕದಲ್ಲಿಯೂ ಕೂಡ ಈ ರೀತಿಯ ಒಂದು ಅಭಿಪ್ರಾಯಗಳು ವ್ಯಕ್ತವಾಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಕಾಲಕ್ರಮೇಣ ಈ ತಂಬೂರಿ ಅಂತಕ್ಕಂಥದ್ದು ಸ್ವಲ್ಪ ಬದಲಾವಣೆಯ ಅತ್ತ ಬಂದಂಥದ್ದನ್ನು ನಾವು ಗಮನಿಸ್ತೇವೆ. ಆರಂಭದಲ್ಲಿ ತುಂಬ ಗಾತ್ರದಲ್ಲಿ ದೊಡ್ಡದಾದಂತಹ ತಂಬೂರಿ ಇದ್ದದನ್ನು ನಾವು ಗಮನಿಸ್ತೇವೆ. ಕಾಲಕ್ರಮೇಣ ಮೊದಲಿಗೆ ಆರಂಭದಲ್ಲಿ ತಂತಿ ಸ್ವಲ್ಪ ಕಡಿಮೆ ಇತ್ತು, ನಂತರದಲ್ಲಿ ತಂತಿಗಳ ಸಂಖ್ಯೆ ಹೆಚ್ಚಾಗ್ತಾ ಬಂದದನ್ನು ನಾವು ಗಮನಿಸ್ತೇವೆ. ಅನಂತರದಲ್ಲಿ ಆಧುನಿಕ ಯುಗದಲ್ಲಿ, ಅಂದರೆ ಪ್ರಾಚೀನ ಕಾಲದಿಂದಲೂ ಕೂಡ ಸಂಗೀತದಲ್ಲಿ ಬಳಕೆಯಲ್ಲಿದೆ ಅಂತ ಹೇಳ್ತಾರೆ. ಆವಾಗಲಿಂದ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿದ್ದಂಥದ್ದು ತುಂಬ ಚಿಕ್ಕದಾಗಿ
ಯಾರೂ ಕೂಡ ಎಷ್ಟು ಕಷ್ಟದಿಂದ ಅದನ್ನು ಹೊತ್ಕೊಂಡು ಹೋಗೋದು ಅಥವಾ ಬೇರೆ ಕಡೆ ಸಾಗಿಸ್ಬೇಕು ಅಂದಾಗ ಕಷ್ಟ ಆಗ್ತಿತ್ತು ಅವಾಗೆಲ್ಲ. ಬಟ್ ಚಿಕ್ಕ ಒಂದು ಗಾತ್ರ ಬಂದಾಗ ಸ್ವಲ್ಪ ಅನುಕೂಲ ಆಯಿತು. ಹಾಗಾಗಿ ಎಲ್ಲರೂ ಕೂಡ ಸಂಗೀತದಲ್ಲಿ ತಂಬೂರಿಯನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ದನ್ನು ನಾವೆಲ್ಲ ಗಮನಿಸ್ಬೋದು. ಇಲ್ಲಿ ಮತ್ತೊಂದು ಅಂಶವನ್ನು ನೀವು ಗಮನಿಸಬೇಕು ಸ್ನೇಹಿತರೆ. ಆರಂಭದಲ್ಲಿ ಇದನ್ನು ಕೇವಲ ಧಾರ್ಮಿಕವಾಗಿ ಮಾತ್ರ ಈ ತಂಬೂರಿಯನ್ನು ಬಳಸ್ತಾ ಇದ್ರು. ಕಾಲಕ್ರಮೇಣ ಇದನ್ನು ಸಂಗೀತದಲ್ಲಿಯೂ ಕೂಡ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ ಮೊದಲು ಪ್ರಾರಂಭ ಆದಾಗ ಇದನ್ನು ಕೇವಲ ಧಾರ್ಮಿಕವಾಗಿ ಒಬ್ಬರೇ ಒಂದು ಸಮುದಾಯದವರು ಮಾತ್ರ ಇದನ್ನು ಬಳಸ್ತಾ ಇದ್ರು. ಆದರೆ ಅವರು ಯಾವ ಸಮುದಾಯದವರು ಅಂತಕ್ಕಂತಹ ಮಾಹಿತಿ ಇನ್ನೂ ಕೂಡ ನಮಗೆ ಲಭ್ಯವಾಗಿಲ್ಲ. ಎಲ್ಲೂ ಕೂಡ ಅದರ ಚರಿತ್ರೆಯಲ್ಲಿ ಆ ಒಂದು ಮಾಹಿತಿ ಇನ್ನೂ ಬಹಿರಂಗವಾಗಿಲ್ಲ, ಯಾವ ಸಮುದಾಯದವರು ಬಳಸ್ತಾ ಇದ್ರು ಅಂತ ಹೇಳಿ. ಆದರೆ ಹಿಂದಿನ ಕಾಲದಲ್ಲಿ ಅದು ಧಾರ್ಮಿಕವಾಗಿ ಮಾತ್ರ ಬಳಕೆ ಆಗ್ತಾ ಇತ್ತು. ನಂತರದಲ್ಲಿ ಅದು ಸಂಗೀತ ಪ್ರಕಾರಗಳಲ್ಲಿ ಬಳಕೆ ಆಗೋದಕ್ಕೆ ಪ್ರಾರಂಭ ಆಗೋದನ್ನು ನಾವೆಲ್ಲರೂ ಕೂಡ ಗಮನಿಸ್ತೇವೆ. ಆಗಲೇ ನಿಮಗೆ ಈ ತಂಬೂರಿಯ ಪ್ರಕಾರಗಳನ್ನ ಹೇಳಿದೆ. ಅದರಲ್ಲಿ ಪುಟ್ಟಿ ತಂಬೂರಿ ಅಂತಕ್ಕಂತಹ ಒಂದು ತಂಬೂರಿ ಇದೆ. ಇದು ಸಣ್ಣ ಮಕ್ಕಳು ಅಥವಾ ಪ್ರಾರಂಭಿಕರು, ಅಂದರೆ ಸಂಗೀತವನ್ನು ಯಾರು ಪ್ರಾರಂಭದಲ್ಲಿ ಕಲಿತಾ ಇರ್ತಾರೆ ಅವರು ಈ ಒಂದು ತಂಬೂರಿಯನ್ನು ಬಳಸ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಉಳಿದಂತೆ ಎಲ್ಲ ತಂಬೂರಿಗಳು ಕೂಡ ಒಂದು ಸರಿಯಾದಂತಹ ಪ್ರಮಾಣದಲ್ಲಿದೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ, ಜಾನಪದ ಸಂಗೀತದಲ್ಲಿಯೂ ಕೂಡ ಬಳಸ್ತಕ್ಕಂಥ ತಂಬೂರಿ, ಶಾಸ್ತ್ರೀಯ ಸಂಗೀತದಲ್ಲಿ ಬಳಸ್ತಕ್ಕಂಥ ತಂಬೂರಿ, ಇವೆಲ್ಲವೂ ಕೂಡ ವಿಭಿನ್ನವಾದಂತಹ ಧ್ವನಿಯನ್ನು ಧ್ವನಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇತ್ತೀಚೆಗೆ ಎಲೆಕ್ಟ್ರಿಕ್ ತಂಬೂರಿಗಳು ಬಂದಿದೆ. ಹಾಗಾಗಿ ಈಗ ಕರೆಂಟಿಗೆ ಅದನ್ನು ಹಾಕಿ ಅದನ್ನು ಆನ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ಸ್ವರ ಕೇಳಿ ಬರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತೇವೆ. ಅಂದರೆ ಹಿಂದಿನ ಕಾಲದಲ್ಲಿ ಇತ್ತಲ್ಲ ಹಾಗೆ ತಂಬೂರಿಯನ್ನು ಮೀಟ್ತಕ್ಕಂಥದ್ದು ಅಥವಾ ತಂತಿ ಮೂಲಕ ಮೀಟ್ತಕ್ಕಂಥದ್ದು ಅವೆಲ್ಲ ಇಲ್ಲ ಈಗ. ಬಟ್ ಕಡಿಮೆ ಆಗಿದೆ, ಇದ್ದರೂ ಕೂಡ ಕಡಿಮೆ ಪ್ರಮಾಣದಲ್ಲಿದೆ. ಎಲ್ಲೋ ಹವ್ಯಾಸಿ ಕಲಾವಿದರು ಅಥವಾ ಗಾಯಕರು ಅದನ್ನು ಬಳಸ್ತಾ ಇರ್ಬೋದು. ಆದರೆ ನಿಖರವಾಗಿ ಇಂಥವರೇ ಬಳಸ್ತಾ ಇದ್ದಾರೆ ಅಂತಕ್ಕಂತಹ ಮಾಹಿತಿ ಇದುವರೆಗೂ ಕೂಡ ಎಲ್ಲೂ ಕೂಡ ಲಭ್ಯವಾಗಿಲ್ಲ. ಇನ್ನು ಜನಪದ ಸಾಹಿತ್ಯದ ಕೆಲವೊಂದು ವಿಷಯವನ್ನು ತಿಳ್ಕೊಳ್ಳೋಣ. ತಂಬೂರಿಯಲ್ಲಿ ಜಾನಪದ ಗಾಯಕರಲ್ಲಿ ನೀಲಗಾರರು ಅಂತ ಬರ್ತಾರೆ. ಅವರು ತಂಬೂರಿಯನ್ನು ನುಡಿಸ್ತಾ ತಮ್ಮ ಲಾವಣಿಗಳನ್ನು ಹಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇವರು ಆ ತಂಬೂರಿಯನ್ನು ಹಾವಿನ ಎಡೆ ಈ ರೀತಿಯ ಆಕಾರದ ಒಂದು ತಂಬೂರಿನ ಇಟ್ಕೊಂಡು ಅವರು ತಾಳ ಮೇಳಗಳ ಜೊತೆಯಲ್ಲಿ ಈ ಲಾವಣಿಗಳನ್ನು ಹಾಡ್ತಾ ಈ ತಂಬೂರಿಯನ್ನು ನುಡಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಸ್ಮರಿಸ್ಬೋದು. ಇವರು ತಮ್ಮ ತಲೆಯ ಮೇಲೆ ಮುಂಡಾಸು ಹಾಗೆ ನಿಲುವಂಗಿ ಹಾಗೆ ಕಚ್ಚೆ ಪಂಚೆ ಇವುಗಳನ್ನೆಲ್ಲ ಧರಿಸಿಕೊಂಡು ಇವರು ತಮ್ಮ ಲಾವಣಿಗಳನ್ನು ಹಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಪ್ರಮುಖವಾಗಿ ಹಣೆಯಲ್ಲಿ ತಿಲಕ ಹಾಗೆ ಗಂಧವನ್ನು ಇಟ್ಕೊಂಡು ಇವರು ತಮ್ಮ ಮಹದೇಶ್ವರನ ಹಾಡುಗಳನ್ನು ಹಾಡ್ತಾ ಮುಂದೆ ಸಾಗ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತೇವೆ. ಇವಾಗಲೂ ಕೂಡ ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಈ ನೀಲಗಾರರ ಜಾನಪದ ಸಾಹಿತ್ಯ ಇನ್ನಿತರ ಹಲವಾರು ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ. ನೀವು ಕೂಡ ಈ ಕಾರ್ಯಕ್ರಮಗಳನ್ನ ಕೇಳ್ಬೋದು. ಪ್ರತಿ ಶನಿವಾರ 3 ಗಂಟೆಗೆ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಅಂದರೆ ಜನಪದ ಗಾಯಕರ ವಿವಿಧ ಬದುಕು, ಅವರು ನಡೆದುವಂತಹ ದಾರಿ ಹಾದಿ, ಇವರು ಪ್ರಮುಖವಾಗಿ ಈ ನೀಲಗಾರರು ಅಂತಕ್ಕಂಥವರು ಮೈಸೂರಿನ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರ್ತಾರೆ. ಕೊಳ್ಳೇಗಾಲ ಇಲ್ಲಿ ಪ್ರಮುಖವಾಗಿ ಇವರು ಕಂಡುಬರ್ತಕ್ಕಂಥ ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸ್ನೇಹಿತರೆ. ಇನ್ನು ಪ್ರಮುಖವಾಗಿ ರಾಜಮ್ಮ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತೀನಿ. ಯಾಕಂದರೆ ನಾವು ಇತಿಹಾಸವನ್ನು ತಿಳ್ಕೋಬೇಕು ಸ್ನೇಹಿತರೆ. ಯಾವತ್ತೂ ಕೂಡ ತಂಬೂರಿ ಬಗ್ಗೆ ಕೇವಲ ಒಂದಷ್ಟು ತಂಬೂರಿ ಹೇಗೆ ರಚನೆ ಆಯಿತು ಹಾಗೆ ಹೀಗೆ ಅಂತ ಮಾಹಿತಿ ಕೊಟ್ಟು ಅದನ್ನು ಮುಗಿಸೋ ಬದಲು ತಂಬೂರಿಯಲ್ಲಿ ಯಾರೆಲ್ಲ ಸಾಧನೆ ಮಾಡಿರ್ತಾರೆ ಅಥವಾ ತಂಬೂರಿ ವಾದ್ಯವನ್ನು ಯಾರೆಲ್ಲ ಇದನ್ನು ಇಷ್ಟಪಟ್ಟು ನುಡಿಸ್ತಾ ಇರ್ತಾರೆ ಅಂಥವ್ರ ಬಗ್ಗೆ
ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದು ಕೂಡ ಅತಿ ಅವಶ್ಯಕ ಅನಿಸುತ್ತೆ. ಹಾಗಾಗಿ ನಿಮಗೆ ಈ ಮಾಹಿತಿಗಳನ್ನು ನೀಡ್ತಾ ಇದ್ದೇನೆ. ತಂಬೂರಿಗೆ ಸಿರಿ ತಂದ ರಾಜಮ್ಮ ಅಂತ, ಇವರು ಒಟ್ಟು 6 ಜನ ಮಕ್ಕಳಲ್ಲಿ ಕೊನೆಯವರೇ ರಾಜಮ್ಮ, ತಂಬೂರಿ ರಾಜಮ್ಮ ಅಂತ ಇವರ ಹೆಸರು. ಇವರು ತಂಬೂರಿಯನ್ನು ಹಿಡಿದು ಇಡೀ ಒಂದು ಭಾರತವನ್ನೇ ಸಂಚಾರ ಮಾಡಿದಂಥವರು. ಹಾಡ್ತಾ ಹಾಡ್ತಾ ಮುಂದೆ ಸಾಗ್ತಾ ಒಂದು ಕಲೆಗಾಗಿ ಒಂದು ಸಹಕಾರ ನೀಡಿ ಅಂತಕ್ಕಂತಹ ಒಂದು ಬೇಡಿಕೆಯನ್ನು ಇಟ್ಟಂತಹ ಒಬ್ಬ ಹೆಣ್ಣು ಮಗಳು ಅಂದರೆ ರಾಜಮ್ಮ. ಈ ರಾಜಮ್ಮ ತಮ್ಮ ಈ ವಾದ್ಯವನ್ನು ಬಳಸ್ಕೊಂಡು ಅವರು ಹಾಡುಗಳನ್ನು ಹಾಡ್ತಾ ಮನೆ ಮನೆಗೆ ತೆರಳಿ ಅವರು ತಮ್ಮ ಒಂದು ವೃತ್ತಿಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಕೆಲವರಿಗೆ ಅದು ಒಂದು ಅಭ್ಯಾಸ ಆಗಿರುತ್ತೆ, ಹಾಡಬೇಕು ಅಥವಾ ನಮ್ಮ ಒಂದು ಪ್ರಶಂಸೆಯನ್ನು ಗಳಿಸ್ಕೋಬೇಕು ಅಂತ. ಹಾಗೆ ಇವರು ಕೂಡ ತಮ್ಮ ಒಂದು ಗಾಯನದ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದು ಅದ್ಭುತವಾದಂತಹ ಒಬ್ಬ ಕಲಾವಿದೆಯಾಗಿ ರೂಪುಗೊಂಡದ್ದನ್ನು ಗಮನಿಸ್ತೇವೆ. ಈ ರಾಜಮ್ಮ ಅಂತಕ್ಕಂಥವರು ತಮ್ಮ ನೆಲದ ಒಂದು ಜಾನಪದ ಸಾಹಿತ್ಯವನ್ನು ತಮ್ಮದೇ ಆದಂತಹ ಒಂದು ಪ್ರಯತ್ನಗಳ ಮೂಲಕ ಜನರ ಮನಸ್ಸಿಗೆ ತಲುಪಿಸಿದಂಥವರು. ತಮ್ಮ ಬದುಕಿನ ಕೊನೆಯವರೆಗೂ ಕೂಡ ಜನಪದ ಸಾಹಿತ್ಯವನ್ನು ಹಾಡ್ತಾ ತತ್ವಪದಗಳು ಅಥವಾ ಜಾನಪದ ಸಾಹಿತ್ಯಗಳು, ಮಹಾಕಾವ್ಯಗಳನ್ನು ಹಾಡ್ತಾ ತಮ್ಮ ಜೀವನವನ್ನು ಸವಿಸಿದಂಥವರು ಈ ರಾಜಮ್ಮ. ಇವರ ತಮ್ಮ ಬದುಕಿನ ಕೊನೆಯವರೆಗೂ ಕೂಡ ಈ ಸಾಹಿತ್ಯವನ್ನು ಹಾಡ್ತಾ 4 ಜನರಿಗೆ ಒಂದು ನೆರವಾದಂತಹ ತಾಯಿಯಾಗಿ ಇವರು ಕಾಣಿಸ್ಕೊಳ್ತಾರೆ ಸ್ನೇಹಿತರೆ. ಇವರ ಕೈಯೊಳಗಿನ ಈ ತಂಬೂರಿ ಯಾವತ್ತೂ ಕೂಡ ಅಪಸ್ವರವನ್ನು ಹೊಮ್ಮಿಸಿಲ್ಲ ಸ್ನೇಹಿತರೆ. ಬದುಕಿನಲ್ಲಿ ಎಷ್ಟೇ ಬಡತನ, ನೋವು, ಸಂಕಟಗಳಿದ್ದರೂ ಕೂಡ ಸಂಗೀತದ ಮೂಲಕ ನೋವನ್ನು ಮರೆತು ನಮ್ಮನ್ನೆಲ್ಲ ಅಗಲಿದಂತಹ ಆ ಮಹಾನ್ ತಾಯಿ ರಾಜಮ್ಮ. ಇವರ ಒಂದು ಕಥೆಯನ್ನು ನಾವು ಓದ್ತಾ ಹೋದಂತೆ ನನಗೆ ಕಣ್ಣೀರು ಬರುತ್ತೆ ಸ್ನೇಹಿತರೆ. ಯಾಕಂದರೆ ಬಡತನ ಅಂತಕ್ಕಂಥದ್ದು ಕೇವಲ ನಮ್ಮ ಬದುಕಿಗಷ್ಟೇ, ಆದರೆ ನಮ್ಮ ಕಲೆಗೆ ಬಡತನ ಇಲ್ಲ ಅನ್ನೋದಕ್ಕೆ ಈ ರಾಜಮ್ಮ ಸಾಕ್ಷಿಯಾಗಿರ್ತಾರೆ ಸ್ನೇಹಿತರೆ. ಇನ್ನು ಇವ್ರ ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು ಅಂತ ನೋಡೋದಾದರೆ ಸ್ನೇಹಿತರೆ, ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಬಾಯಿಯಿಂದ ಬಾಯಿಗೆ ಬಂದಂತಹ ಒಂದು ಪದಗಳು. ಇವು ಚರಿತ್ರೆಯಲ್ಲಿ ಯಾರಿಗೂ ಕೂಡ ನೆನಪಿರೋದಿಲ್ಲ. ಕೆಲವರು ಮಾತ್ರ ಆ ಒಂದು ಸಾಹಿತ್ಯವನ್ನು ನೆನಪಿಟ್ಕೊಂಡು ಇವತ್ತಿಗೂ ಕೂಡ ಸೋಬಾನೆ ಪದಗಳು ಅಥವಾ ಇನ್ನಿತರ ಪ್ರಕಾರಗಳಲ್ಲಿ ಈ ಒಂದು ಸಾಹಿತ್ಯವನ್ನು ಬೆಳೆಸ್ತಕ್ಕಂಥದ್ದು. ಅಂದರೆ ಲಾವಣಿಗಳು, ಈ ಎಲ್ಲ ಪ್ರಕಾರಗಳಲ್ಲಿ ಕೂಡ ಜಾನಪದ ಸಾಹಿತ್ಯ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಬೆಳೆದು ಬಂದಂತಹ ತಾಯಿ ರಾಜಮ್ಮ ಇವರು ತಮ್ಮ ತಳ ಸಮುದಾಯದಲ್ಲಿ ಎಲ್ಲರೂ ಕೂಡ ಕೀಳಾಗಿ ಕಂಡರೂ ಕೂಡ ತಮ್ಮ ಬದುಕು ವಿಶಿಷ್ಟವಾದುದು, ನಾನು ಸಾಧನೆಯನ್ನು ಮಾಡೇ ಮಾಡ್ತೀನಿ, ಜನರ ಮನಸ್ಸನ್ನು ಗೆಲ್ತೀನಿ ಅಂತ ಹೇಳಿ ಇವತ್ತಿಗೂ ಕೂಡ ಮನೆ ಮಾತಾಗಿರ್ತಕ್ಕಂಥವರು ಕರ್ನಾಟಕದ ಎಲ್ಲ ನಾಡಿನಾದ್ಯಂತ ತಂಬೂರಿ ರಾಜಮ್ಮ ಅಂತ ಹೇಳಿ ಹೆಸರು ಪಡ್ಕೊಂಡು ಅವರು ತಮ್ಮದೇ ಆದ ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇವರು ಮೂಲತಃ ಕೊಳ್ಳೇಗಾಲದ ಕಾಮಗೆರೆಯವರಾಗಿ ನಮ್ಮ ಮುಂದೆ ಬಂದು ನಿಲ್ತಾರೆ ಸ್ನೇಹಿತರೆ. ಕೆಂಪೇಗೌಡ ಮತ್ತು ಲಿಂಗಮ್ಮ ಅಂತಕ್ಕಂತಹ ದಂಪತಿಗಳ ಒಟ್ಟು 6 ಜನ ಮಕ್ಕಳಲ್ಲಿ ಇವರು ಕೊನೆಯವರಾಗಿರ್ತಾರೆ. ತಂದೆ ಅಲೆಮಾರಿ ಒಂದು ಸಮುದಾಯಕ್ಕೆ ಸೇರಿದಂತಹ ಒಬ್ಬ ವೃತ್ತಿಯ ಗಾಯಕರಾಗಿ ಕಾಣಿಸ್ಕೊಳ್ತಾರೆ. ಹಾಗೆ ಇವರು ಕೂಡ ಊರು ಕೇರಿಯನ್ನು ತಿರುಗಿ ಜಾನಪದ ಸಾಹಿತ್ಯವನ್ನು ವಿಸ್ತರಿಸಿದಂತಹ ಒಬ್ಬ ಮಹಾನ್ ಗಾಯಕಿಯಾಗಿ, ಕಲಾವಿದೆಯಾಗಿ ನಮ್ಮನ್ನು ನಿಮ್ಮನ್ನು ರಂಜಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಇವರ ಬಾಲ್ಯದ ಬಗ್ಗೆ ನೋಡೋದಾದರೆ ಇವರು ರಾಜಮ್ಮ ಅವರು ತಮ್ಮ ಬಾಲ್ಯದಲ್ಲಿಯೇ ಈ ಸೋಬಾನೆ ಪದಗಳನ್ನು
ಕೇಳ್ತಾ ಇದ್ರು. ಸೋಬಾನೆ ಪದಗಳಿಗೆ ಮಾರು ಹೋಗಿ ನಾನು ಕೂಡ ಜಾನಪದ ಸಾಹಿತ್ಯವನ್ನು ಕಲಿಬೇಕು ಅಂತಕ್ಕಂಥ ಆಸಕ್ತಿಯಿಂದ ಈಕೆ ಒಂದು ಜಾನಪದ ಸಾಹಿತ್ಯವನ್ನು ಮೈಗೂಡಿಸ್ಕೊಳ್ಳೋಕಂತಕ್ಕ ನಾವು ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಹೇಳಬೇಕು ಅಂದರೆ ಅವರಿಗೆ 7-8 ವರ್ಷ ಇದ್ದಾಗ ಒಂದು ದಿನ ದಸರಾ ಮಹೋತ್ಸವ ನಡೀತಾ ಇರುತ್ತೆ ಮೈಸೂರಿನಲ್ಲಿ. ಆ ಸಂದರ್ಭದಲ್ಲಿ ತಂದೆಯಿಂದ ಬೇರ್ಪಟ್ಟಂತಹ ಮಗಳು ಪಾಂಡವಪುರದ ಒಂದು ಶಂಕರ ಮಠಕ್ಕೆ ಹೋಗಿ ಸೇರಿಕೊಳ್ತಾರೆ. ಅಕಸ್ಮಾತ್ತಾಗಿ ದೂರ ಆಗ್ತಾರೆ. ಆಗ ಅವರು ಅಲ್ಲಿಂದ ಅವರ ಒಂದು ಸಂಗೀತದ ಪಯಣ ಅಂದರೆ ಈ ಜಾನಪದ ಸಾಹಿತ್ಯದ ಈ ಪಯಣ ಪ್ರಾರಂಭವಾಗುತ್ತೆ. ನಂತರದಲ್ಲಿ ರಾಜಮ್ಮ ಅವರು ಮಾದಪ್ಪ ಅಂತಕ್ಕಂತಹ ಒಬ್ಬ ಅದ್ಭುತ ಕಲಾವಿದರ ಕೈಯನ್ನು ಹಿಡಿತಾರೆ, ಅಂದರೆ ಮದುವೆ ಆಗ್ತಾರೆ. ನಂತರದಲ್ಲಿ ಪತಿ ಪತ್ನಿಯರು ಇಬ್ಬರೂ ಕೂಡಿ ಒಂದು ಜಾನಪದ ಸಾಹಿತ್ಯವನ್ನು ಗುಂಡ್ಲುಪೇಟೆ, ನಂಜನಗೂಡು, ಮೈಸೂರು, ಚನ್ನಪಟ್ಟಣ ಎಲ್ಲ ಕಡೆಯೂ ಕೂಡ ಸಾರಿ ತಮ್ಮ ಒಂದು ಅದ್ಭುತವಾದ ಜೀವನವನ್ನು ಸಾಗಿಸಿದಂತಹ ಸನ್ನಿವೇಶ. ಒಂದು ನಂತರದಲ್ಲಿ ಶಂಕರ ಮಠದಲ್ಲಿ ಸೇರಿಕೊಂಡ ನಂತರ ಅವರು ಇನ್ನೂ ಆಸಕ್ತಿ ತುಂಬ ಬೆಳೀತು ಅವರಿಗೆ. ನಂತರದಲ್ಲಿ ಮಾದಪ್ಪ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಕಲಾವಿದರು, ಇವರು ಭಾಳ ಸಂಗಾತಿಯಾಗಿ ಅವ್ರನ್ನ ಜೊತೆ ಆಗ್ತಾರೆ. ನಂತರದಲ್ಲಿ ಇಬ್ಬರೂ ಕೂಡ ಕೂಡಿಕೊಂಡು ಒಂದು ಜಾನಪದ ಸಾಹಿತ್ಯವನ್ನು ತನ್ನದೇ ಆದ ವೈಶಿಷ್ಟ್ಯಕ್ಕೆ ತಂದುಕೊಂಡು ಈ ತಂಬೂರಿಯನ್ನು ಬಳಸ್ಕೊಂಡು ಅವರು ತಮ್ಮ ಗಾನಸುದೆಯನ್ನು ಹೊಮ್ಮಿಸಿದಂತಹ ಒಂದು ಸನ್ನಿವೇಶ ಒಂದು ರೋಚಕ ಅಂತ ಅನಿಸುತ್ತೆ. ಸ್ನೇಹಿತರೆ, ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಮಗೂ ಕೂಡ ಸಮಯದ ಅಭಾವ ಎಲ್ಲ ಇರುತ್ತೆ, ಆದರೂ ಕೂಡ ಒಂದು ಮಾಹಿತಿಗಳನ್ನು ನೀಡಬೇಕು ಅಂತಕ್ಕಂತಹ ಒಂದು ಉಲ್ಲಾಸ ನಮ್ಮದಾಗಿರುತ್ತೆ. ಕೆಲವೊಂದಷ್ಟು ಸಮಯಗಳನ್ನು ಕೊಟ್ಕೊಂಡು ನಾವು ಇದನ್ನು ಧ್ವನಿ ಮುದ್ರಣ ಮಾಡಬೇಕಾಗುತ್ತೆ. ಎಲ್ಲೂ ಕೂಡ ಇಂತಹ ಮಾಹಿತಿಗಳು ಸಿಗೋದಿಲ್ಲ. ಹುಡುಕಿ ನಾವು ಮಾಹಿತಿಗಳನ್ನು ನಿಮಗೋಸ್ಕರ ತಲುಪಿಸ್ತಾ ಇದ್ದೀವಿ. ಈ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.